ನಮಸ್ಕಾರ ನ್ಯೂಸ್ ಫಸ್ಟ್ ವಿಶೇಷ ರೇನ್ ಕವರೇಜ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಕೇವಲ ಬೆಂಗಳೂರಲ್ಲಿ ಮಾತ್ರವಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಒಳ್ಳೆಯ ಮಳೆ ಆಗಿದೆ. ಆದರೆ ಬೆಂಗಳೂರಿನ ಮಂದಿ ಬೆಂಗಳೂರಿನ ಮಳೆಗೆ ಹೈರಾಣಾಗಿ ಹೋಗಿದ್ದಾರೆ. ಯಾಕಂದ್ರೆ ಬಿಬಿಎಂಪಿ ಇಷ್ಟು ದಿನ ಏನ್ ಹೇಳ್ತಾ ಇತ್ತೋ ಮಳೆಗೆ ನಾವೆಲ್ಲರೂ ರೆಡಿ ಆಗಿದ್ದೀವಿ ಅಂತ, ಅದೆಲ್ಲವೂ ಕೂಡ ಸುಳ್ಳು ಸಾಬೀತಾಗ್ತಾ ಇದೆ ನಿನ್ನೆ ಸುರಿದಿರುವಂತಹ ಕೇವಲ 3 ಗಂಟೆಯ ಮಳೆಯಿಂದ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ರಾತ್ರಿ ಭಾರೀ ಗಾಳಿ ಸಹಿತ ಮಳೆ, ಹಲವು ಪ್ರದೇಶಗಳಲ್ಲಿ ಮರಗಳು ಧರಾಶಾಹಿ, 200ಕ್ಕೂ ಹೆಚ್ಚು ಮರ, ವಿದ್ಯುತ್ ಕಂಬಗಳು ನೆಲಕ್ಕುರುಳಿ ಅವಾಂತರ. ಹೊರಮಾವು ವಾರ್ಡ್ 25ರಲ್ಲಿ ತಗ್ಗು ಪ್ರದೇಶಗಳ ರಸ್ತೆ ತುಂಬಾ ನೀರು, ರಾಜಕಾಲುವೆ ನೀರು ನುಗ್ಗಿ ಜಲದಿಗ್ಬಂಧನ, ಬಿಬಿಎಂಪಿ ವಿರುದ್ಧ ಜನಾಕ್ರೋಶ. ಕೆಪಿ ಅಗ್ರಹಾರ ಸಿ ಬ್ಲಾಕ್ನಲ್ಲಿ ಮನೆಗಳಿಗೆ ನುಗ್ಗಿದ ನೀರು, ಮೋರಿ ಕಾಮಗಾರಿ ಸರಿಯಾಗಿ ಮಾಡದಿದ್ದಕ್ಕೆ ಅವಾಂತರ, ರಾತ್ರಿ ಪೂರ್ತಿ ನೀರು ಹೊರ ಹಾಕೋಕೆ ಪರದಾಡಿದ ನಿವಾಸಿಗಳು. ರಾಜಾಜಿನಗರದಲ್ಲಿ ಶಾಲಾ ವಾಹನಗಳ ಮೇಲೆ ಬಿದ್ದ ಮರ, ಸೈಕಲ್ ರೌಂಡ್ಸ್ ಹಾಕಿ ಕ್ಷೇತ್ರದಲ್ಲಿ ಶಾಸಕ ಸುರೇಶ್ ಕುಮಾರ್ ಪರಿಶೀಲನೆ, ಶೀಘ್ರ ಮರ ತೆರವು ಮಾಡುವಂತೆ ಸೂಚನೆ. ಬನಶಂಕರಿಯಲ್ಲಿ ಜೀಪಿನ ಮೇಲೆ ಬಿದ್ದ ಮರದ ಕೊಂಬೆ, ಜೀಪ್ ಮೇಲ್ಭಾಗ ಸಂಪೂರ್ಣ ಜಖಂ, ಅತ್ತ ಬೆಂಗಳೂರು 1 ಕಚೇರಿ ಸೇರಿದಂತೆ 3 ಬೈಕ್ಗಳು ಜಖಂ. ವಿಜಯನಗರದಲ್ಲಿ ಧರೆಗುರುಳಿದ ಮರ, ಮನೆಯೊಳಗೆ ಸಿಲುಕಿದ ಅಜ್ಜಿ, ಮೊಬೈಲ್ ಬಳಕೆ ಗೊತ್ತಿಲ್ಲದಿರೋದ್ರಿಂದ ಸಮಸ್ಯೆ. ಇತ್ತ ವಿಲ್ಸನ್ ಗಾರ್ಡನ್ನಲ್ಲೂ ಮನೆಯ ಮೇಲೆ ಮರ ಬಿದ್ದು ಶೀಟ್ ಪುಡಿ ಪುಡಿ. ಬಸವೇಶ್ವರ ನಗರದ 8th ಮೇನ್ನಲ್ಲಿ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರ, ಯಾವ ಕ್ಷಣದಲ್ಲಾದರೂ ನೆಲಕ್ಕೆ ಬೀಳೋ ಸಾಧ್ಯತೆ, ವಾಲಿದ ಮರಗಳ ಕೆಳಗಿಳಿಯದಂತೆ ವಾಹನಗಳ ಸಂಚಾರ. ಬೆಂಗಳೂರಿನ ಡೇಂಜರಸ್ ಅಂಡರ್ಪಾಸ್ನಲ್ಲಿ ಮತ್ತೆ ಅಪಾಯಕ್ಕೆ ಆಹ್ವಾನ, ದ್ವಿಚಕ್ರ ವಾಹನ ಸವಾರರು ಸಿಲುಕಿಕೊಂಡು ಪರದಾಟ. ಅಂಡರ್ಪಾಸ್ ಪರಿಸ್ಥಿತಿಯ ಬಗ್ಗೆ ನ್ಯೂಸ್ ಫಾಸ್ಟ್ ಗ್ರೌಂಡ್ ರಿಪೋರ್ಟ್. ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಳೆರಾಯನ ಅಬ್ಬರಕ್ಕೆ ಜನ ತತ್ತರ, ಮನೆಗೆ ನುಗ್ಗಿದ ಮಳೆ ನೀರು, ಧರೆಗುರುಳಿದ ಮರ, ಮಳೆ ಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ ಶಾಸಕ ಗೋಪಾಲಯ್ಯ. ಒಂದೇ ದಿನ ಸುರಿಯಿತು 1 ತಿಂಗಳ ವಾಡಿಕೆಯ ಮಳೆ, 133 ವರ್ಷದ ದಾಖಲೆ ಮುರಿದ ಮಹಾಮಳೆ. ನಿನ್ನೆ ಒಂದೇ ದಿನ 104 ಮಿಲಿಮೀಟರ್ ಮಳೆ ದಾಖಲು. ಮೈಸೂರು ಜಿಲ್ಲೆಯಲ್ಲೂ ಅಬ್ಬರಿಸಿ ಬೊಬ್ಬರೆದ ವರುಣ, ಹುಣಸೂರು ತಾಲೂಕಲ್ಲಿ ಭಾರೀ ಮಳೆಗೆ ಕೆರೆಯಂತಾದ ಹೊಲಗಳು, ವಿದ್ಯುತ್ ಕಂಬಗಳು ಧರೆಗುರುಳಿ ವಿದ್ಯುತ್ ಸಂಪರ್ಕ ಕಡಿತ. ಮೊದಲ ಮಳೆಯ ಅಬ್ಬರಕ್ಕೆ ದಶಪಥ ಹೆದ್ದಾರಿಯಲ್ಲಿ ಅವಾಂತರ, ಎಕ್ಸ್ಪ್ರೆಸ್ ಹೈವೇಗೆ ಹರಿದು ಬಂದ ಹಂದಿಗುಂದಿ ರಾಮದೇವರ ಬೆಟ್ಟದ ಮಳೆ ನೀರು, 3-4 ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್, ವಾಹನ ಸವಾರರ ಪರದಾಟ. ವಿಜಯಪುರದಲ್ಲಿ ತಡರಾತ್ರಿ ವರುಣನ ಆರ್ಭಟ, ತುಂಬಿ ಹರಿದ ದೋಣಿ ನದಿ, ಸೇತುವೆ ಮೇಲೆ ನೀರಲ್ಲೇ ಜೀವ ಕೈಯಲ್ಲಿ ಹಿಡಿದು ಜನರ ಸಂಚಾರ. ಇತ್ತ ಮುದ್ದೇಬಿಹಾಳ್ ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಚಾರ ಬಂದ್. ಬಾಗಲಕೋಟೆಯಲ್ಲಿ ಮಳೆರಾಯನ ಅಬ್ಬರಕ್ಕೆ ತುಂಬಿ ಹರಿಯುತ್ತಿರೋ ಹಳ್ಳಕೊಳ್ಳ, ಇಳಕಲ್ ತಾಲೂಕಿನ ಕರಡಿ ಗ್ರಾಮ ಸಂಪೂರ್ಣ ಜಲಾವೃತ, ವರ್ಷಗಳೇ ಕಳೆದು ಹೋದ್ರೂ ಮುಗಿಯದ ಸೇತುವೆ ಕಾಮಗಾರಿ. ಬಳ್ಳಾರಿಯಲ್ಲಿ ಎಂಎಲ್ಸಿ ಚುನಾವಣೆಗೆ ಮಳೆಯ ಅಡ್ಡಿ, ಬಾಲಭಾರತಿ ಶಾಲೆ ಮತಗಟ್ಟೆ ಸಂಪೂರ್ಣ ಜಲಾವೃತ, ನಿಂತ ಮಳೆ ನೀರಲ್ಲೇ ತೆರಳಿ ಓಟ್ ಹಾಕಲು ಮತದಾರರ ಪರದಾಟ. ಚಿಕ್ಕಬಳ್ಳಾಪುರದಲ್ಲಿ ಮಳೆ ನೀರು ನುಗ್ಗಿ ಬೆಳೆ ಕೊಚ್ಚಿ ಹೋಗಿದ್ದಕ್ಕೆ ರೊಚ್ಚಿಗೆದ್ದ ರೈತರು, ಈಶಾ ಫೌಂಡೇಶನ್ಗೆ ಹೋಗೋ ರಸ್ತೆ ಬಂದ್, ರಸ್ತೆಗೆ ಮರದ ತುಂಡುಗಳನ್ನ ಅಡ್ಡ ಹಾಕಿ ರೈತರ ಆಕ್ರೋಶ. ಎಕ್ಸ್ಪ್ರೆಸ್ ವೇ ಬಳಕೆ ಮಾಡುವ ವಾಹನ ಸವಾರರೇ ಎಚ್ಚರ ಎಚ್ಚರ. ಎನ್ಎಚ್ಎಐನಿಂದ ಹೆದ್ದಾರಿಗಳ ಟೋಲ್ ಶೇಕಡ 5ರಷ್ಟು ಏರಿಕೆ,
ಇಂದಿನಿಂದಲೇ ಪರಿಷ್ಕೃತ ದರ ಜಾರಿ. 4 ದಿನದಿಂದ ಪೊಲೀಸ್ ಕಸ್ಟಡಿಯಲ್ಲಿ ಪ್ರಜ್ವಲ್. ಕಸ್ಟಡಿಗೆ ಪಡೆಯಲು 11 ಅಂಶಗಳ ಕಾರಣ ನೀಡಿದ ಎಸ್ಐಟಿ. ಲೈಂಗಿಕ ದೌರ್ಜನ್ಯ ಆರೋಪ, ಸಂತ್ರಸ್ತೆಯರ ಹೇಳಿಕೆ, ಪಲಾಯನ ಸೇರಿ ಹಲವು ಅಂಶ ಉಲ್ಲೇಖ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಪ್ರಕರಣ. ತಡರಾತ್ರಿ ಹಿರಿಯ ಸಚಿವರ ಜೊತೆ ಚರ್ಚೆ ಮಾಡಿರೋ ಸಿಎಂ. ಇಂದೇ ಸಚಿವ ನಾಗೇಂದ್ರ ತಲೆದಂಡ ಸಾಧ್ಯತೆ. ನೈಋತ್ಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಚಿಕ್ಕಮಗಳೂರಲ್ಲಿ ಮತದಾನ ಮಾಡಿದ ಮಾಜಿ ಸಚಿವ ಸಿಟಿ ರವಿ. ಎಂಎಲ್ಸಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಿರುವ ಮಾಜಿ ಸಚಿವ. ಬಿಜೆಪಿ ಗೆಲುವಿನ ಸೂಚನೆ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆ. 2,000 ಅಂಕ ಏರಿಕೆ ಕಂಡ ಸೆನ್ಸೆಕ್ಸ್ 23,000 ಗಡಿ ತಲುಪಿದ ನಿಫ್ಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.